ನಮಸ್ತೆ ಎಲ್ರಿಗೂ. ಇವತ್ತು ಪ್ರಾಪರ್ ಸ್ಟೈಲು, ಪ್ರಾಪರ್ ಮೆಜರ್ಮೆಂಟಲ್ಲಿ ಉಡುಪಿ ರಸಮ್ ಪೌಡರ್ ಹೇಗೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಇಲ್ಲಿ ನಾನು ಸ್ಮಾಲ್ 3 ಕಪ್ ತೊಗೊಂಡಿದ್ರೆ ಆ ಕಪ್ ಮೆಜರ್ಮೆಂಟಲ್ಲೇ ನೀವು ಸಹ ಫಾಲೋ ಮಾಡ್ಬೋದು. 2 ಕಪ್ಪಷ್ಟು ಕೊತ್ತಂಬರಿ, ಅರ್ಧ ಕಪ್ಪು ಜೀರಿಗೆ ಮತ್ತು ಸ್ವಲ್ಪ 1/4 ಕಪ್ಪಷ್ಟು ಮೆಂತೆ, 1 ಮುಷ್ಟಿಯಷ್ಟು ಬೇವಿನ ಸೊಪ್ಪು, 15ರಿಂದ 20 ಕೆಂಪು ಮೆಣಸು ನೋಡ್ಬೋದು. 2 ಕಪ್ಪು, ಅರ್ಧ ಮತ್ತು 1/4 ಕಪ್ಪು ಬೇವಿನ ಸೊಪ್ಪು ಮತ್ತು ಮೆಣಸು ಎಲ್ಲ ಒಟ್ಟಿಗೆ ತಗೊಂಡಿದ್ದೇನೆ. ಇದನ್ನು ಫಸ್ಟಿಗೆ ಏನಂತೇಳಿದ್ರೆ ಮೀಡಿಯಮ್ ಫ್ಲೇಮಲ್ಲಿ ಎಲ್ಲವನ್ನು ಹುರ್ಕೊಳ್ಬೇಕು. ಫಸ್ಟ್ ಕೊತ್ತಂಬರಿನ ಹುರ್ಕೊಳ್ತಾ ಇದ್ದೇನೆ ನಾನು ಮೀಡಿಯಮ್ ಫ್ಲೇಮಲ್ಲಿ. ಅದು ತುಂಬ ಓವರ್ ಫ್ರೈ ಆಗಬಾರ್ದು, ಎಣ್ಣೆ ಏನು ಹಾಕಬೇಕಂತೇನಿಲ್ಲ, ಹಾಗೆಯೇ ರೋಸ್ಟ್ ಮಾಡ್ಕೊಳ್ಬೋದು. ಇಲ್ಲೀಗ ಜೀರಿಗೆನ ಹುರ್ಕೊಳ್ತಾ ಇದ್ದೇನೆ. ಸೊ ಜೀರಿಗೆನೂ ಕೂಡ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಅದು ಸ್ಮೆಲ್ ಬರೋ ತನಕ, ಅದು ಗೊತ್ತಾಗ್ತದೆ ನಿಮಗೆ, ಹಸಿ ವಾಸನೆ ಹೋಗಿ ಪರಿಮಳ ಬರೋ ತನಕ ಹುರ್ಕೊಳ್ಬೇಕು. ನೆಕ್ಸ್ಟ್ ಮೆಂತೆನೂ ಕೂಡ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಅದೇ ಫ್ರೈ ಪ್ಯಾನಲ್ಲಿ ಹುರ್ಕೊಳ್ಳಿ. ಎಣ್ಣೆ ಏನು ಹಾಕಬೇಕಂತೇನಿಲ್ಲ, ಇಷ್ಟ ಇದ್ದವರು ಎಣ್ಣೆನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ ಎಣ್ಣೆ ಹಾಕಲಿಲ್ಲ. ಕೆಲವರು ಇಂಗು, ಅರಿಶಿಣ ಅದೆಲ್ಲ ಹಾಕ್ತಾರೆ, ಬಟ್ ನಾನು ಅದು ಯಾವುದೂ ಹಾಕಿದ್ರೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂಥ ರಸಮ್ ಪೌಡ್ರ್ ಇದು. ನಿಮ್ಗೆ ಬೇಕಾದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ಇಲ್ಲಿ ನೋಡ್ಬೋದು, ನಾನು ಬೇವಿನ ಸೊಪ್ಪು 1 ಮುಷ್ಟಿಯಷ್ಟು ಬೇವಿನ ಸೊಪ್ಪನ್ನ ಅದನ್ನು ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೇನೆ, ಅಂದರೆ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಳ್ತಾ ಇದ್ದೇನೆ. ಸೊ ಇಲ್ಲೆಲ್ಲ ನೋಡ್ಬೋದು, ಮೆಣಸು, ಜೀರಿಗೆ, ಮೆಂತೆ, ಕೊತ್ತಂಬರಿ ಮತ್ತು ಬೇವಿನ ಸೊಪ್ಪು ಇಷ್ಟು ಸಾಕು. ತುಂಬ ಸಿಂಪಲ್ಲಾಗಿ ತುಂಬ ಬೇಗ ಮಾಡುವಂಥ ರಸಮ್ ಪೌಡ್ರ್ ಇದು. ನೀವು 1-2 ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಎಣ್ಣೆ ಹಾಕಿದ್ರೆ ಸ್ವಲ್ಪ ಜಿಡ್ಡು ಬರುತ್ತೆ, ಹಾಗಾಗಿ ನಾನು ಎಣ್ಣೆ ಹಾಕಲಿಲ್ಲ. ಸೊ ಅದನ್ನೆಲ್ಲ ತಣ್ಣಗಾಗಲಿಕ್ಕೆ ಬಿಡಿ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು, ಪೌಡ್ರ್ ಮಾಡ್ಕೊಳ್ಬೇಕಾಯ್ತಾ. ಸೊ ಚೆನ್ನಾಗಿ ಅದು ಪೌಡ್ರ್ ಆಗ್ತಾಯಿದೆ ನೋಡಿ. ಇವಾಗ ಇಲ್ಲಿ ರೆಡಿ ಆಗಿದೆ ಪೌಡ್ರ್, ತುಂಬ ಚೆನ್ನಾಗಿ ಬಂದಿದೆ. ಸೊ ಇದನ್ನು ನೀವು ಒಂದು ಡಬ್ಬದಲ್ಲಿ ಹಾಕಿಬಿಟ್ಟು ಸ್ಟೋರ್ ಮಾಡ್ಕೊಳ್ಬೋದು. ಸೊ ಆಲ್ಮೋಸ್ಟ್ 1 ಮಂತ್ 2 ಮಂತ್ ತನಕ ಬರ್ತದೆ. ಹಾಕಿಬಿಟ್ಟು ಸ್ಟೋರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.